ಕಲ್ಯಾಣ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಭೀಮಾ ನದಿಯ ಪ್ರವಾಹಕ್ಕೆ ಜನ ಕಂಗಾಲಾಗಿದ್ದಾರೆ. ಜನರ ಬವಣೆ ಮಾತ್ರ ನಿಲ್ತಾ ಇಲ್ಲ. ಮಳೆ ನಿಂತಿದೆ, ಬಟ್ ಆದರೂ ಬವಣೆ ನಿಲ್ತಾ ಇಲ್ಲ. ಈ ಬೆನ್ನಲ್ಲೇ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಂದ ವೈಮಾನಿಕ ಸಮೀಕ್ಷೆ, 3 ಜಿಲ್ಲೆಗಳಲ್ಲಿ ನೆರೆಬಾಧಿತ ಪ್ರದೇಶದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಈ ವೈಮಾನಿಕ ಸಮೀಕ್ಷೆಯ ಮೂಲಕ ನಡೆಸ್ತಾ ಇದ್ದಾರೆ. ನದಿ ಪ್ರವಾಹದಿಂದ ಹಾನಿಯಾಗಿರೋ ಪ್ರದೇಶಗಳು ಎಷ್ಟು, ಅದರಲ್ಲೂ ಕೃಷಿ ಭೂಮಿ ಎಷ್ಟು ಅಂತೆಲ್ಲ ಇದೇ ವೇಳೆ ಅವರಿಗೆ ಸಚಿವರಾದ ಎಂ ಬಿ ಪಾಟೀಲು, ಕೃಷ್ಣ ಬೈರೇಗೌಡರು ಅವರೆಲ್ಲರೂ ಕೂಡ ಸಾಥ್ ಕೊಟ್ಟರು ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಕಾಟಾಚಾರದ ವೈಮಾನಿಕ ಸಮೀಕ್ಷೆ ಆಗದೇ ಇರಲಿ ಇದು ಅನ್ನೋದು ನಮ್ಮ ಆಶಯ ಅಷ್ಟೇ. ಇಂಥ ವೈಮಾನಿಕ ಸಮೀಕ್ಷೆಗಳನ್ನು ಎಷ್ಟು ನೋಡಿದ್ವಿ ನಾವು. ಆಮೇಲೆ ಪರಿಹಾರದ ಮೊತ್ತ ಅಂತೂ ಬಿಡುಗಾಸ್ ರಿಲೀಸ್ ಆಗುತ್ತೆ. ಈ ಸಮೀಕ್ಷೆ ಆದಮೇಲೆ ಅವರು ಪರಿಹಾರದ ಮೊತ್ತವನ್ನು ಹೇಳಬಹುದು. ಪ್ರಶ್ನೆ ಇರೋದಿಷ್ಟೇ, ಭೀಮಾ ನದಿ ಕಳೆದ 6-7 ವರ್ಷಗಳಿಂದ ಇದೇ ರೀತಿ ಮಳೆಗಾಲ ಬಂತು ಅಂದರೆ ಸಾಕು ಅತಿವೃಷ್ಟಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಅಲ್ಲಿ ಇದೇ ಭೀಮಾ ನದಿಯಲ್ಲಿ ಒಂದು ತೊಟ್ಟು ನೀರು ಕೂಡ ಇರಲ್ಲ ಬೇಸಿಗೆ ಕಾಲದಲ್ಲಿ. ಏನಕ್ಕೆ ಅಂದರೆ ಬಂದಿರೋ ನೀರನ್ನು ಹಿಡಿದಿಡೋ ಕೆಲಸವನ್ನು ಮಾಡ್ತಾ ಇಲ್ಲ. ಇಲ್ಲಿಂದ ಕೃಷ್ಣಾ ನದಿಗೆ ಡೈರೆಕ್ಟಾಗಿ ಅದು ವೇಸ್ಟ್ ಆಗುತ್ತೆ. ಆಲ್ಮೋಸ್ಟ್ 16 TMC ನೀರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಶಾಶ್ವತ ಪರಿಹಾರ ಯೋಜನೆಯನ್ನು ಇಲ್ಲಿ ತನಕ ಕಲ್ಪಿಸಿಲ್ಲ. ಇದು ಮಾಡಿದ ಮೇಲೆ ಅಟ್ಲೀಸ್ಟ್ ಮಾಡಲಿ ಅನ್ನೋದು ನಮ್ಮ ಆಶಯ ಅಷ್ಟೇ. ಒಂದೇ ಒಂದು ಡ್ಯಾಮ್ ಇಲ್ಲ ಈ ಭೀಮಾ ನದಿ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಬ್ಯಾರೇಜ್ ಇದೆ, 2 TMC ಅಷ್ಟು ನೀರನ್ನು ಹಿಡಿದಿಟ್ಕೊಳ್ತಾರೆ. ಅದು ಎಲ್ಲಿಗೆ ಸಾಲುತ್ತೆ? ನೆರೆ ಪ್ರದೇಶಗಳ ಸಮೀಕ್ಷೆ ಮಾಡ್ತಾ ಇರೋ ಸಂದರ್ಭ ಇದು. ಅಧಿಕಾರಿಗಳ ಹತ್ರ ಒಂದಷ್ಟು ಮಾಹಿತಿಯನ್ನು ತೊಗೊಂಡಿದ್ದಾರೆ, ಅದನ್ನೆಲ್ಲ ಕ್ರಾಸ್ ವೆರಿಫೈ ಮಾಡ್ತಾ ಇದ್ದಾರೆ. ಎಷ್ಟು ಕೃಷಿ ಭೂಮಿ ಹಾನಿಗೊಳಗಾಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ನೆನಪಿರಲಿ, ಕರ್ನಾಟಕದಲ್ಲಿ ಭೀಮಾ ನದಿ 300 ಕಿಲೋಮೀಟ್ರಷ್ಟು ಹರಿಯುತ್ತೆ. 70% ಅದು ಮಹಾರಾಷ್ಟ್ರದಲ್ಲೇ ಹರಿಯೋದು. ಆದರೆ 16 TMC ಅಷ್ಟು ನಾವು ಉಳಿಸ್ಕೊಳ್ಬೋದು, ಅದನ್ನು ರೈತರಿಗೆ ಕೊಡ್ಬೋದು. ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ, ಸುಪ್ರೀಂ ಕೋರ್ಟಿಗೆ ರೈತರು ಹೋಗಿದ್ದಾರೆ, ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ಯಾಕಂದರೆ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ. ಅವರು ಭೀಮಾ ನದಿ ಉಪಯೋಗ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. 22 ಜಲಾಶಯಗಳನ್ನು ಕಟ್ಟಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅಲ್ಲಿ ವಿಪರೀತ ಅವ್ರ ಕುತ್ತಿಗೆ ತನಕ ಬಂದಾಗ ಇಲ್ಲಿ ಡೈರೆಕ್ಟ್ ಕೇಳದೆ ನೀರು ಬಿಡ್ತಾರೆ. ನಮ್ಮವರು ಎಚ್ಚೆತ್ಕೊಳ್ತಾ ಇಲ್ಲ. ನಮ್ಮವರಿಗೆ ಕೇವಲ ದಕ್ಷಿಣ ಕರ್ನಾಟಕ ಮಾತ್ರ ಕಾಣಿಸುತ್ತಾ ಹಾಗಾದರೆ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಕೇಳಲೇಬೇಕು. ಅಲ್ಲಿನ ಜನರಿಗೂ ಕೂಡ ಅಂಥದ್ದೇ ಭಾವನೆ ಬರ್ತಾ ಇದೆ. ನಮ್ಮ ಭಾವನೆಯನ್ನು ಕೇಳೋರು ಯಾರೂ ಇಲ್ವಾ ಹಾಗಾದರೆ ಅಂತ. ನೋಡಿ, ಅಲ್ಲಿ ಆ ಡ್ರೋನ್ ಶಾಟ್ಸನ್ನು ನೋಡಿದ್ರೆ ಕೃಷಿ ಭೂಮಿಯ ಹಾನಿಯ ಪ್ರಮಾಣವನ್ನು ನೀವು ನೋಡ್ಬೋದು.